ತಾಲೂಕಿನ ಸಾಲುಗುಂದ ಗ್ರಾಮದಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ ಹಗಲು ರಾತ್ರಿ ಜನ ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ಸಿಲಿಂಡರ್ಗಾಗಿ ಎರಡು ಹಗಲು ಎರಡು ರಾತ್ರಿ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಸಾಲುಗುಂದ ಗ್ರಾಮದಲ್ಲಿ ಇಂಥ ಘಟನೆ ನಡೆದಿರುವಂತದ್ದು. 3 ದಿನಗಳಿಂದ ಗ್ಯಾಸ್ಗಾಗಿ ಗ್ರಾಮಸ್ಥರು ಅಲೆದಾಡ್ತಾ ಇದ್ದಾರೆ. ಖಾಲಿ ಸಿಲಿಂಡರ್ ಜೊತೆ ಚಾಪೆ ದಿಂಬು ಹಿಡಿದು ಜನ ಈಗ ಗ್ಯಾಸ್ನ ಪಡೆಯೋದಕ್ಕೆ ಅಂತ ಹೇಳಿ ಗ್ಯಾಸ್ ಏಜೆನ್ಸಿ ಮುಂದೆ ಬಂದು ಕಾಯ್ತಾ ಇರುವಂತದ್ದು. ರಾತ್ರಿ ಇಡೀ ಗ್ಯಾಸ್ ಏಜೆನ್ಸಿ ಮುಂದೆ ಗ್ರಾಮಸ್ಥರು ಮಲಗಿ ಕಾಯ್ತಿದ್ದಾರೆ. ಸರಿಯಾಗಿ ಗ್ಯಾಸ್ ನೀಡ್ತಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸಾಲಗುಂದ ಗ್ರಾಮದಲ್ಲಿ ಗ್ಯಾಸ್ಗಾಗಿ ರಾತ್ರಿಯೆಲ್ಲ ನಿದ್ದೆಗಟ್ಟು ಸಾರ್ವಜನಿಕರು ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸಾಲುಗುಂದ ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೀತಾ ಇರುವಂತದ್ದು. 3 ದಿನಗಳಿಂದ ಗ್ಯಾಸ್ಗಾಗಿ ಅಲ್ಲಿನ ಗ್ರಾಮಸ್ಥರು ಅಲೆದಾಡ್ತಾ ಇದ್ದಾರೆ. ತಮ್ಮ ಖಾಲಿ ಸಿಲಿಂಡರ್ನ ಜೊತೆಗೆ ಚಾಪೆ ದಿಂಬು ಎಲ್ಲವನ್ನ ಹಿಡಿದು ಈಗ ಗ್ಯಾಸ್ ಏಜೆನ್ಸಿ ಮುಂದೆ ಬಂದು ಮಲಗಿ ಗ್ಯಾಸ್ಗಾಗಿ ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾತ್ರಿ ಪೂರ್ತಿ ಏಜೆನ್ಸಿ ಮುಂದೆ ಮಲಗಿ ಗ್ಯಾಸ್ಗಾಗಿ ಕಾಯ್ತಿದ್ದಾರೆ. ಕಳೆದ 3-4 ದಿನಗಳಿಂದ ಮನೆ ಮಠ ಬಿಟ್ಟು ಜನರು ಕಾಯ್ತಾ ಇರುವಂತದ್ದು. ಗ್ಯಾಸ್ ತೊಂದರೆಯಿಂದಾಗಿ ಸರಿಯಾಗಿ ಗ್ಯಾಸ್ ನೀಡ್ತಿಲ್ಲ ಅಂತೇಳಿ ಗ್ರಾಮಸ್ಥರು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. 4 ದಿನಗಳಿಂದ ಏಜೆನ್ಸಿಯಿಂದ ಹಿಡಿದು ಅಧಿಕಾರಿಗಳಿಗೆ ಇದರ ಬಗ್ಗೆ ಮಾಹಿತಿಯನ್ನ ನೀಡಿದ್ರೂ ಕೂಡ ಇದರ ಬಗ್ಗೆ ಯಾರೂ ಕೂಡ ಗಮನ ಹರಿಸ್ತಿಲ್ಲ ಅಂತೇಳಿ ಅಲ್ಲಿನ ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ. ಇದೆಂತ ವ್ಯವಸ್ಥೆ ಅಂತ ಹೇಳಿ ಜನರು ಅಸಮಾಧಾನವನ್ನ ವ್ಯಕ್ತಪಡಿಸಿ ಅಲ್ಲಿ ಏಜೆನ್ಸಿ ಮುಂದೆ ಕಾಯ್ತಾ ಇರುವಂತದ್ದು. ದೃಶ್ಯದಲ್ಲಿ ನೋಡ್ತಾ ಇರಬಹುದು ಎಷ್ಟು ಉದ್ದ ಲೈನ್ ಇದೆ ಅಂತ ಹೇಳಿ. ಖಾಲಿ ಸಿಲಿಂಡರ್ ಗಳನ್ನ ಇಟ್ಟು ಜನ ಯಾವ ರೀತಿಯಾಗಿ ಕಾಯ್ತಿದ್ದಾರೆ ಅಂತ ಹೇಳಿ. ಗ್ಯಾಸ್ ಸರಿಯಾದ ರೀತಿಯಲ್ಲಿ ಪೂರೈಕೆ ಆಗದ ಕಾರಣ ಜನರು ಕಂಗಾಲಾಗಿದ್ದಾರೆ. ತಮ್ಮ ಸಿಲಿಂಡರ್ ಗಳನ್ನ ಹಿಡಿದು ಗ್ಯಾಸ್ ಏಜೆನ್ಸಿಗೆ ಅಲೆದಾಡುವಂತ ಪರಿಸ್ಥಿತಿಯಲ್ಲಿ ಸದ್ಯ ಅಲ್ಲಿನ ಗ್ರಾಮಸ್ಥರು ಇರುವಂತದ್ದು. ಸಿಂಧನೂರು ತಾಲೂಕಿನ ಸಾಲುಗುಂದದ ಗ್ರಾಮದ ಪರಿಸ್ಥಿತಿ ಇದು. 3 ದಿನಗಳಿಂದ ಗ್ಯಾಸ್ಗಾಗಿ ಅಲೆದಾಡ್ತಿದ್ದೀವಿ ಅಂತ ಹೇಳಿ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಕೇವಲ ಖಾಲಿ ಸಿಲಿಂಡರ್ ಅಲ್ಲ, ಒಂದು ಚಾಪೆ ದಿಂಬು ಎಲ್ಲವನ್ನ ಎತ್ಕೊಂಡು ಬಂದು ಗ್ಯಾಸ್ ಏಜೆನ್ಸಿ ಮುಂದೆ ತಮ್ಮ ಸಿಲಿಂಡರ್ ಜೊತೆ ಕಾದಿದ್ದಾರೆ ರಾತ್ರಿ ಪೂರ್ತಿ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತದ್ದು. ಇದರಿಂದಾಗಿ ಗ್ರಾಮಸ್ಥರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ 3 ದಿನಗಳಿಂದ ಸರಿಯಾದ ರೀತಿಯಲ್ಲಿ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ ಅಂತ ಹೇಳಿ ಅವರು ಆರೋಪವನ್ನ ಮಾಡ್ತಿದ್ದಾರೆ. ಗ್ಯಾಸ್ಗಾಗಿ ಮನೆ ಮಠ ಎಲ್ಲ ಬಿಟ್ಟು ನಾವು ಕಾಯ್ತಾ ಇದ್ದೀವಿ. ಅಧಿಕಾರಿಗಳಾಗ್ಲಿ ಏಜೆನ್ಸಿಯವರಾಗ್ಲಿ ಇದಕ್ಕೆ ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಸರಿಯಾದ ಕ್ರಮ ಇಲ್ಲ ಅಂತ ಹೇಳಿ ಆರೋಪಿಸುತ್ತಿದ್ದಾರೆ. ಎಷ್ಟು ದಿನ ಆಯ್ತು ನೀವು ಇಲ್ಲಿ ಕುಂದ್ರಾಗ? ಇವತ್ತಿನ ನಾಲ್ಕು ಸಹ 2 ರಾತ್ರಿ ಒಂದಾಗಲಿ ಯಾರು ಕೇರ್ ಮಾಡ್ತಾ ಇಲ್ಲ. ಹೋದ್ರೆ ಯಾವ್ದನ್ನ ಹೆಚ್ಚು ಕಡಿಮೆ ಮಾಡಿದ್ರೆ ಅವ್ರಿಗೆ ಕರ್ಸ್ಬೇಕು ಇವ್ರಿಗೆ ಕರ್ಸ್ಬೇಕಂತ ಅವ್ರು ಬರೋದೇ ಇಲ್ಲ. ಈಗ ಮತ್ತೆ ನಾಳೆ ಈಗ ಬಂದು ಈಗ ಮುಂಜಾನೆ ನಸಿಗಿಟ್ಟವ್ರು ಇನ್ನಗರಿಗೆ ಇದೀವಿ ನಾವು ಇಲ್ಲೇ. ಏನ್ ಪ್ರಾಬ್ಲಮ್ ಇಲ್ಲ. ಈಗ ಅವ್ರು ನಾಳೆ ಕೊಟ್ಟಾಕ ಕರೆ ನಾಳೆ ಕೊಳ್ಳಿದ್ರೆ ಮತ್ತೆ ಏನಾಗ್ತದೆ ಮುಂದೆ ಹೆಂಗೆ ಚಪ್ಪ ನಮ್ಮ ನಾಳೆ ಬರ ಇದೆ ಇಷ್ಟೇ ನೋಡ್ರಿ. 3 ದಿನದಿಂದ ಊಟ ಇಲ್ಲಾರ್ದಂಗ ರಾತ್ರಿ ಆಗಲ್ಲ ಕಾಯ್ಕಂತ ಇಲ್ಲೇ ಅದ್ರ. ನಿನ್ನೆ ಮಳೆ ಕೂಡ ಬಂದಿದೆ ಅದ್ರೊಳಗೆ ಬೇರೆ ಮತ್ತೆ ವಾಪಸ್ ಹೋಗಿ ಮತ್ತೆ ಇವತ್ತು ಕೂಡ ಲೈನ್ ಇಟ್ಟಾರ ಮಂದಿ. ನಾಳೆ ಎಷ್ಟೊತ್ತಿಗೆ ಸಿಲಿಂಡರ್ ಶುಕ್ರವಾರದಿಂದ ಇನ್ನೂವರೆಗೆ ಕಾಯಂತೀರಿ. ಶುಕ್ರವಾರದಿಂದ ಇನ್ನೂವರೆಗೆ ಕಾಯಂತೀರಿ. ಶುಕ್ರವಾರ ರಾತ್ರಿಯಿಂದ